वेलकम टू हिमालय दर्शन। ಇವಾಗ ಬಂದಿದ್ದೀನಿ ನೈನಿತಾಲ್। ಇದು ನೈನಿತಾಲ್ ಲೇಕ್ ಏನು ಕಾಣ್ತಾ ಇರೋದು। ಮತ್ತು ಇವರೊಬ್ಬರು ಇಲ್ಲಿ ನೋಡಿ ಬೋಟ್ ಓಡಿಸ್ತಿದ್ದಾರೆ ನಮ್ಮ ಜೊತೆ ಇಲ್ಲಿ। ಮತ್ತು ಸೈಡಿಗೆ ಜನ ಕೂಡ ಇದ್ದಾರೆ, ಅಲ್ಲಿ ನೋಡಿ ಅಲ್ಲೆಲ್ಲ ಜನ ಇದ್ದಾರೆ। ಆಮೇಲೆ ಅಲ್ಲಿ ನಂದು ಬ್ಯಾಕ್ ಸೈಡು ವ್ಯೂ ಕಾಣಿಸ್ತಿದೆ ಅಲ್ಲ ಮೇಲುಗಡೆ, ಅಲ್ಲಿಂದ ಹಿಮಾಲಯ ದರ್ಶನ ಆಗುತ್ತಂತೆ। ಅಲ್ಲಿಗೆ ಹೋಗಬೇಕು, ನೋಡುವ ಏನಾಗುತ್ತೆ। पूरा शहर जो है ब्रिटिश लोग बसाया है। हाँ, अंग्रेज लोग बसाया है। ओके। पीटर बैरर 1841। यहाँ का ये घर जो पहाड़ी में किया है ना, वो पूरा देख के लग रहा है स्पीटी में रहता है। हाँ हाँ, वैसे दिख रहा है पूरा। उसका बनावटी वैसा है ना। हाँ, ये फर्स्ट वो पड़ेगा, सेकंड आपको नीम करोली बाबा। नीम करोली। हाँ, स्कूटी ले लो किराए पे। नहीं, स्कूटी किराए पे। हाँ, ये तो है आपके पास। अभी आप बोटिंग करके हाँ, 2-3 घंटे में घूम के आ जाओगे। भीमताल भी घूम जाना, उधर भीमताल भी है। मैं सुबह कैचीधाम में था तो आप 7 बजे। भवाली आके ना वहाँ से ऊपर को चढ़ते तो वो अलग है। भवाली से ऊपर को चढ़ने में घोड़ाखाल मंदिर, हाँ उसके थोड़ा आगे जाते तो तपसिया ताल, भीमताल। हाँ, फिर आपको रोड पता नहीं था ना, ओके। फिर आपको बैक जाना पड़ेगा भवाली। मैं यहाँ आगे एक वाटरफॉल सर्च करने में आया था। उस साइड है। उस साइड है। हाँ, लबर पॉइंट, सुसाइड पॉइंट, अभी वहाँ चले जाना। अभी बोटिंग के बाद देखो वो पहाड़ दिख रहा ना, हाँ जहाँ वो व्हाइट मकान दिख रहा है, टावर दिख रहा है, हाँ हाँ, वहाँ से मैंगो शेप में झील दिखेगी पूरी ओके व्हाइट मकान से। ओके। वो लेक व्यू पॉइंट है, हाँ उसके बैक में वो टावर है। देखो हाँ, टावर के पीछे जाएंगे तो वहाँ से हिमालय भी दिखेगा। 2 हिमालय रेंज है उधर। वो टावर के पीछे वो वाला, वो टावर जो दिख रहा है उधर, उसके पीछे कैसे जा सकते हैं? उधर वो रोड है पूरा। हाँ, अरे आपकी बाइक जाएगी ऊपर, वो हिमालय दर्शन, लेक व्यू पॉइंट हाँ, और केप गार्डन, वहाँ तक जाएगी बाइक? हाँ पूरी जाती है ऊपर तक। रोड बना है, गाड़ी जाती है पूरी, टैक्सी जाती है, इनोवा जाती है, मार्शल जाती है। कितना किलोमीटर है यहाँ से? 12 किलोमीटर। 12 किलोमीटर। हाँ, अरे घूम जाओगे 3 घंटे में घूम जाओगे, 2.5-3 घंटा लगेगा। मुझे शाम को रिटर्न इधर काठगोदाम भी जाना है। आप चले जाओगे आप 5 बजे। हाँ 5 बजे काठगोदाम चले जाओगे। हाँ 5 बजे इधर से निकलोगे, हाँ 6 बजे बनावटी वैसे। ಸೊ ಬೋಟ್ ರೈಡಿನ ಕಾಸ್ಟ್ ಬಂದುಬಿಟ್ಟು 320 ರೂಪಾಯಿ ಅಂತೆ। ಅವರೇ ಬೋಟ್ ಓಡಿಸ್ತಾರೆ ನೋಡಿ, ಮಸ್ತ್ ಇರುತ್ತೆ, ಎಂಜಾಯ್। ಮತ್ತು ಇಲ್ಲಿಂದು ವಾತಾವರಣ ಹೆಂಗಿದೆ ಅಂದರೆ ಈಗ ಸದ್ಯಕ್ಕೆ ಯಾವ ರೀತಿ ಅಂಕಲು ಆಂಟಿಯರು ಹುಡುಗಿಯರು ಎಲ್ಲರೂ ಮೇಲ್ಗಡೆ ಹತ್ತಿದ್ರು। ಮೇಲ್ಗಡೆ ಹತ್ತುವಾಗ ಅವ್ರಿಗೆ ಕೇಳಿದೆ ಏನಾಯಿತು ಅಂತ, ಅವರು ಸೈಡಿಗೆ ಲೋಕಲ್ ಮಂದಿಗೆ ಕೇಳಿದೆ। ಅವ್ರು ಏನಂತ ಇದ್ದಾರೆ ಗೊತ್ತಾ, ಆ ಗುಡ್ಡದ ಕಲ್ಲು ಏನೋ ಇದೆಯಲ್ಲ, ಆ ಕಲ್ಲಿಂದ ಏನೋ ಗ್ಯಾಪ್ ಏನಾದರೂ ಇರುತ್ತಲ್ಲ, ಅದರಿಂದ ಎಷ್ಟೇ ಬಿಸಿ ಟೆಂಪ್ರೇಚರ್ ಇರಲಿ ಅಂತೆ, ಅಲ್ಲಿಂದ ನಿಮಗೆ AC ಥರ ಕೋಲ್ಡ್ ಹವಾ ಬರುತ್ತಂತೆ ಕಲ್ಲು ಮೇಲ್ಗಡೆಯಿಂದ। ಹೌದಾ? ಇದು ನೀವು ನಂಬ್ತೀರಾ? ಹಾಂ, ನಂಬೋದಿದ್ರೆ ಕಮೆಂಟ್ ಮಾಡಿ ಎಸ್ ಅಂತ, ಇಲ್ಲ ಅಂದರೆ ಬಿಟ್ಟೆ ಬಿಡಿ। ನನಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ, ಇದು ಒಬ್ಬೊಬ್ಬರದು ಒಂದೊಂದು ಥರ ಇದೆ ಇಲ್ಲಿ। ಆಮೇಲೆ ಇಲ್ಲಿ ಜಾಸ್ತಿ ನಾನು ಬೆಳಿಗ್ಗಿಂದ ನೋಡ್ತಾ ಇದ್ದೇನೆ ಟ್ರಾಫಿಕ್ ಜಾಸ್ತಿ ಅಂದರೆ, ನಿನ್ನೆ ಮೋದಿ ಬಂದಿದ್ದ ಅಂತ ಇಲ್ಲಿ ರುದ್ರಪ್ರಯಾಗಿಗೆ ಮೋದಿ ಬಂದಿದ್ದ ಅಂತ ನಿನ್ನೆ। ಅದಕ್ಕೋಸ್ಕರ ಮೋದಿ ಜೊತೆ ಯಾರ್ಯಾರು ಬಂದಿದ್ರು ಪಾರ್ಲಿಮೆಂಟ್ ಅವರು, ಆ ಟೈಮಲ್ಲಿ ಇದಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಜಾಮ್ ಮಾಡಿದಾರಂತೆ ಇಲ್ಲಿ। ನಾ ಬೆಳಿಗ್ಗಿಂದ ಓಡಾಡ್ತಾನೇ ಇದ್ದೀನಿ ಗಾಡಿ ತಗೊಂಡು, ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ, ಏನು ಸರಿಯಾಗಿ ಇದು ಸಿಗ್ತಾ ಇಲ್ಲ ನನಗೆ। ಅದಕ್ಕೆ ನೋಡ್ತಾ ಇದ್ದೆ ಏನಂತ, ನೋಡುವ। ಈಗ ಹಿಮಾಲಯನ್ ದರ್ಶನಕ್ಕೆ ಹೋಗ್ತಾ ಇದ್ದೀನಿ। ಹಿಮಾಲಯನ್ ದರ್ಶನ ಈಗ ಇಲ್ಲಿ ಹಿಮಾಲಯನ್ ದರ್ಶನ ಹೋಗೋ ಮುಂಚೆ ಇಲ್ಲಿ ಕೇಳಿ, ಕೈಚಿಧಾಮ್ ಇದೆ ಅಲ್ಲ, ನಮ್ಮ ನೀಮ್ ಕರೋಲಿ ಬಾಬಾ ಆಶ್ರಮ ಕಡೆಯಿಂದ ನೈನಿತಾಲಿಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ। ನಾನು
20 ಕಿಲೋಮೀಟ್ರ್ ಅಲ್ಲಿಂದ ಇಲ್ಲಿ ಬಂದೆ. ನೈನಿತಾಲಿಗೆ ಬೋಟ್ ರೈಡ್ ಮಾಡಿದೆ. ಬೋಟ್ ರೈಡ್ ಮಾಡಿ ಈಗ ಟೈಮ್ ಆಗಿದೆ 12 ಆಗಿದೆ ಈಗ ಟೈಮು. ಆಮೇಲೆ ಅದ್ರ ಮಧ್ಯದಲ್ಲಿ 1 ತಾಸು ನಂದು ವಾಟರ್ ಫಾಲ್ ಹುಡುಕ್ಲಿಕ್ಕೆ ಅಂತ ಟೈಮ್ ವೇಸ್ಟ್ ಆಯಿತು. ಇವಾಗ ಇಲ್ಲಿಂದ ನೈನಿತಾಲಿಂದ ಹಿಮಾಲಯ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಜನರೆಲ್ಲ ಹೇಳ್ತಾ ಇದ್ದಾರೆ ಒಂದು 14-15 ಕಿಲೋಮೀಟ್ರ್ ಇರ್ಬೋದಂತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನೋಡುವ ಏನಾಗುತ್ತೆ ಅಂತ ಗೊತ್ತಿಲ್ಲ, ನನಗೆ ಚೆಕ್ ಮಾಡ್ತೀನಿ. ನನಗಂತೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ. ನಾನು ನಿನ್ನೆ ಪೆಟ್ರೋಲ್ ಹಾಕ್ಸಿದ್ದೆ 200 ರೂಪಾಯಿಂದ ಹಾಕ್ಸಿದ್ದೆ. ಇವತ್ತು ಮತ್ತೆ 100 ರೂಪಾಯಿಂದ ಹಾಕಿದ್ದೀನಿ. ಒಂದು ಟೋಟಲ್ ನಿನ್ನೆ 200 ರೂಪಾಯಿಂದ ಹಾಕಿದವಾಗ ನನಗೆ 137 ರೇಂಜ್ ಅಂತ ತೋರಿಸ್ತಿತ್ತು. 137 ಕಿಲೋಮೀಟ್ರ್ ತನಕ ಹೋಗ್ಬೋದು ಅಂತ. ಆಮೇಲೆ ಅರೌಂಡ್ 43 ಎವರೇಜ್ 45 ಮೈಲೇಜ್ ಕೊಡ್ತಾ ಇದೆ. ನಾನು ಆರಾಮಾಗಿ ಓಡಿಸ್ತಿದ್ದೀನಲ್ಲ ಅದಕ್ಕೆ. ಆಮೇಲೆ ಬ್ರೇಕು ಜಾಸ್ತಿ ಏನೋ ಇದು ಇಲ್ಲ. ನೋಡುವ ಎಷ್ಟಿದೆ ಅಂತ. ಮತ್ತು ಮಧ್ಯದಲ್ಲೇ ರೋಡಲ್ಲೇ ಹೋಗುವಾಗ ಚಿಕ್ಕದೆಲ್ಲ ಭಾಳಷ್ಟು ಟೆಂಪಲ್ ಇದ್ದಾವೆ. ದೇವಿ ಟೆಂಪಲು, ಹನುಮಂತನ ಟೆಂಪಲು, ಈ ಥರ ಭಾಳಷ್ಟು ಟೆಂಪಲ್ ಇದ್ದಾವೆ ಇಲ್ಲಿ. ಈಗ ಒಬ್ಬ ಬಂದಿದ್ದ ಟ್ಯಾಕ್ಸಿ ಡ್ರೈವರ್, ನನಗೆ ಗೊತ್ತಿದ್ದ ಅವನು ಹಾಕ್ಕೊಂಡು. ಮತ್ತು ತುಂಬ ರೆಸಾರ್ಟ್ ಕೂಡ ಇದ್ದಾವೆ ಇಲ್ಲಿ. ಒಂದು ಕೆಳಗಡೆ ಒಂದು ರೆಸಾರ್ಟ್ ಇದೆ, ಹುಲಿ ಕೇವ್ ರೆಸಾರ್ಟ್. ವೆಲ್ಕಮ್ ಟು ಹಿಮಾಲಯ ದರ್ಶನ್ ಅಂತ. ಇಲ್ಲಿಂದ ಹಿಮಾಲಯ ಕಾಣ್ತಾ ಇದೆ ನನಗೆ. हाँ सर, हिमालय नहीं दिख रहा. हिमालय पूरा बादल लगा पड़ा है. फिर भी वो है ना पूरा बादल आ गया ना. बादल को भी आते फोन लगाओ. बादल से फोन लगाओ ना हटेगी. ये देखिए ಫುಲ್ಲು ಫಾಗ್ ವ್ಯೂ ಥರ ಕಾಣ್ತಾ ಇದೆ. ಫಾಗ್ ವ್ಯೂ ಅಂದರೆ ಮೋಡ ತುಂಬಿದಂಗೆ ಕಾಣ್ತಾ ಇದೆ. ಹಿಮಾಲಯ ಡೈರೆಕ್ಟ್ಲಿ ಕಾಣೋದಿಲ್ಲ ಅಂತೆ. ನಾನು ಅವ್ರ ಕಡೆಯಿಂದ ಫೋಟೋ ಇಸ್ಕೊಡ್ತೀನಿ. ಅವ್ರು ಮುಂಚೆ ನೋಡಿದ್ದಾರಲ್ಲ, ಅದು ಅಕ್ಟೋಬರಿಂದ ನೀವು ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಬಂದರೆ ನಿಮಗೆ ಕಾಣಿಸುತ್ತಂತೆ ಇದು ಹೆಂಗಿದೆ ಅಂತ ಹಿಮಾಲಯ. ಬಟ್ ಇವಾಗ ಫುಲ್ ಅದು ಅಂದರೆ ಒಂಥರ ಚಾದರ ಹಾಕಿ ಮಲಗಿದಾನಲ್ಲ ಆ ರೀತಿ ಕಾಣ್ತಾ ಇದೆ. ಅಲ್ಲಿ ಫುಲ್ ಫಾಗ್ ಥರ, ಅಂದರೆ ಅಲ್ಲೇ ಕ್ಲೈಮೇಟ್ ಚೇಂಜ್ ಇದೆ. ಮಾರ್ನಿಂಗ್ ಏನಾದರೂ ಬಂದರೆ ಒಂದು ಚೂರು ಕಾಣುತ್ತಂತೆ ಮೇಲ್ಗಡೆ. ಹೋಗ್ತಾ ಇದ್ರೆ ನನಗೆ ಹೋಗ್ತಾ ಇರುವ ಅಂತ ಮನಸ್ಸು ಬರ್ತಾನೆ ಇದೆ ಬೆಳಗ್ಗಿಂದ. ಇನ್ನೂ ತನಕ ನಾನೀಗ 92 ಕಿಲೋಮೀಟ್ರ್ ಗಾಡಿ ಹೊಡ್ತಿದ್ದೀನಿ ಬೆಳಗ್ಗಿಂದ. ಅಲ್ಲಿ ಟ್ರಿಪ್ ಹಾಕಿದ್ದೆ ಅಲ್ಲಿ ಕೈಚಿಧಾಮಿಂದ. ಇನ್ನೂ ತನಕ ನನಗೆ ಇದು ಸುಸ್ತನ್ನೋ ಒಂಚೂರು ಫೀಲನ್ನೇ ಬರ್ತಾ ಇಲ್ಲ. ಇಲ್ಲಿ ನೋಡಿ ಮೇಲ್ಗಡೆ ಕಾಣಿಸ್ತೀನಿ, ಮರ ಹೆಂಗೆ ಮುರಿದು ಬಿದ್ದಿದೆ ಅಂತ ಕಾಣಿಸ್ತೀನಿ ನೋಡಿ ಯಾವ ರೀತಿ. ಇಲ್ಲಿ ನೋಡಿ ಈ ಮರ ಹೆಂಗೆ ಮುರಿದು ಬಿದ್ದಿದೆ ನೋಡಿ. ಇಲ್ಲಿ ಮುರಿದು ಅಲ್ಲೇ ಹಿಂಗೆ ಕಟ್ ಹಾಕ್ಕೊಂಡು ಬಿದ್ದಿದೆ. ಇದು ಅಲ್ಲೇ ಇದೆ. ಇದು ಈಗ ಡೈರೆಕ್ಟ್ ಬಿತ್ತಂದರೆ ಪೂರ ಡೈರೆಕ್ಟ್ ಇಲ್ಲಿ ನೋಡಿ ಈ ಥರ ಗಾಡಿ ಬರ್ತವೆ. ಅವ್ರದ್ದು ತಲೆ ಮೇಲೆ ಡೈರೆಕ್ಟ್ ಬೀಳುತ್ತೆ ಡಬ್ ಅನ್ನೋಷ್ಟು. ಅದು ನೋಡಿದ್ರ ಈ ರೀತಿ ಎಲ್ಲ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇರ್ತವೆ ಈ ಸೈಡು. ಬಂದವಾಗ ಸ್ವಲ್ಪ ಹುಷಾರು, ಎಲ್ಲ ನೋಡ್ಕೊಂಡು ಎಲ್ಲ ಓಡಾಡ್ಬೇಕು ನೀವು ಇಲ್ಲಿ. ಓಕೆ, ನಾನು ಬೆಳಿಗ್ಗಿಂದ ಸ್ಲೋನೇ ಗಾಡಿ ಹೊಡಿತಿದ್ದೇನೆ. ಬರೀ 30-40 ಇನ್ನೂ ದಾಟೇ ಇಲ್ಲ ನಾನು ಬೆಳಗ್ಗಿಂದ, ಗೊತ್ತಾ.